ಅನಿಲ್ ಅವರು 30 ಸೆಕೆಂಡ್ ನೋಡಿ ಮೇಡಮ್, ಕಾಂಗ್ರೆಸ್ಸಿಗೆ ಈ ದೇಶದ ಆರ್ಮಿ ಗಟ್ಟಿಯಾಗಿರೋದ್ರ ಬಗ್ಗೆ ಒಂಥರ ಯಾಕೋ ಹಿನ್ನಡೆ. ಅಂದ್ರೆ ನೆಹರು ಅವರ ಕಾಲದಲ್ಲಿ ಶೂಸ್ ಇರ್ಲಿಲ್ಲ, ಜಾಕೆಟ್ ಇರ್ಲಿಲ್ಲ ಅನ್ನೋದ್ರಿಂದ ಪ್ರಾರಂಭ ಮಾಡಿ 30 ವರ್ಷದವರೆಗೆ 1 ರ್ಯಾಂಕ್ 1 ಪೆನ್ಷನ್ ಮೇಡಮ್ ಡಾಕ್ಯುಮೆಂಟೆಡ್ ಅದು 1 ರ್ಯಾಂಕ್ 1 ಪೆನ್ಷನ್ ತಂದು ಕೊಟ್ಟಿರುವಂತದ್ದು ರಫೇಲ್ ಅಂತಹ ಯುದ್ಧ ವಿಮಾನಗಳು ಭಾರತದ ಆರ್ಮಿಯಲ್ಲಿ ಸೇರ್ಬೇಕು ಅಂತ ಹೇಳಿದ್ರೆ ಗಲ್ಲಿ ಗಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದವ್ರು ಇವರೇ ಮಾಡಿದವರು. ಇವರು ಅಗಸ್ಟಾ ವೆಸ್ಟ್ ಲೈನ್ ನಲ್ಲಿ ಸ್ಕ್ಯಾಮ್ ಮಾಡಿದಂತವ್ರು ಇವರಿಗೆ ಆರ್ಮಿಯ ಬಗ್ಗೆ ಮಾತನಾಡ್ಲಿಕ್ಕೆ ಏನ್ ನೈತಿಕತೆ ಇದೆ? 2004ರಿಂದ 2014ರವರೆಗೆ ತಗೊಳ್ಳಿರಿ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಇಂದ ಹಿಡಿದು ಪುಣೆಯಲ್ಲಿ, ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ ದೀಪಾವಳಿ ಬಂದ್ರೆ, ಹೊಸ ವರ್ಷ ಬಂದ್ರೆ ಬಾಂಬ್ ಬ್ಲಾಸ್ಟ್ ಗಳಾಗ್ತಾ ಇತ್ತು. ಇವತ್ತು ನೋಡ್ರಿ, ಕಳೆದ 10 ವರ್ಷಗಳಿಂದ ಪಾಕಿಸ್ತಾನಕ್ಕೆ ಅನಿಲ್ ಅವರೇ, ಬಸ್ ಮೇಲೆ ಆದ ಅಟ್ಯಾಕ್ ಯಾವುದು? ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನದ ಅಟ್ಯಾಕ್ ಯಾವುದು? ಕಾಶ್ಮೀರದ 5 ಜಿಲ್ಲೆಗಳನ್ನ ಹೊರತುಪಡಿಸಿ ಎಲ್ಲೂ ಆಗಿಲ್ಲ. ದಿನ ಬೆಳಗ್ಗೆ ಎದ್ರೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಇಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಮೇಡಮ್. ದೇಶದ ಸುರಕ್ಷತೆಯನ್ನ ನೋಡುವಂತಹ, ಹೆಲಿಕಾಪ್ಟರ್ ಮಾಡುವಂತಹ HAL ಬಗ್ಗೆ ಇವ್ರು ಏನ್ ಹೇಳಿದ್ರು? ಇದೇ ಕಾಂಗ್ರೆಸ್ ಏನ್ರಿ ಆಗಿದೆ ತುಮಕೂರಲ್ಲಿ 1000 ಹೆಲಿಕಾಪ್ಟರ್ಗಳನ್ನ ಮಾಡುವಂತ ಫ್ಯಾಕ್ಟರಿ ಮಾಡಿದ್ದಾರೆ. ರಾಮಕೃಷ್ಣ ಸರ್ ಬರ್ತೀನಿ. ವೀರಣ್ಣ ಮಾತಾಡುವವರು ಉಪಾಧ್ಯಾಯಜಿ ಭವ್ಯ ಒಂದ್ ನಿಮಿಷ ನೀವು ಉತ್ತರ ಕೊಡಿ. ಗಂಟ್ಲು ಸೇವ್ ಯುವರ್ ಎನರ್ಜಿ. ವೀರಣ್ಣ ಅವರು, ಅಗ್ನಿವೀರ್ ಎಲ್ಲೆಲ್ಲಿ ಹೆಚ್ಚಿನ ಆರ್ಮಿ ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು, ಆಯಾ ರಾಜ್ಯಗಳಲ್ಲಿ ಅಗ್ನಿವೀರ್ ಬಗ್ಗೆ ಇರುವ ಅಸಮಾಧಾನವೇ ಚುನಾವಣಾ ಫಲಿತಾಂಶವಾಗಿ ಆಚೆ ಬಂತು ಕಾಂಗ್ರೆಸ್ನ ವಾದ. ಖಂಡಿತ ಇಲ್ಲ ಮೇಡಮ್. ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದಲ್ಲಿ ಏನು ಚುನಾವಣೆಗೆ 4 ದಿನ ಹಿಂದೆ ಒಂದು ಇದನ್ನ ಓಡಿಸಿದ್ರು, ಏನು ಕಟಾಕಟ್ ಫಟಾಫಟ್ ಕಟಾಕಟ್ 8,500 ರೂಪಾಯಿ ಪ್ರತಿ ತಿಂಗಳ ಜುಲೈ 1ನೇ ತಾರೀಕು ನಂತರ ಬೀಳುತ್ತೆ ಅಂತ. ಇವತ್ತು ಜುಲೈ 2ನೇ ತಾರೀಕು ಏನಾಯ್ತು? ಜನತೆ ಮೋಸ ಹೋಗಿ ವೋಟ್ ಹಾಕಿದ್ರು, ಆ ರೀತಿ ಆಗೋಯ್ತು. ಇವತ್ತು ಪರಿತಪಿಸ್ತಾ ಇದ್ದಾರೆ, ಆ ರೀತಿ ಆಗಿದೆ ಅಷ್ಟೇನೆ. ಆದ್ರೆ ನೋಡಿ, 4 ವರ್ಷದ ಈ ಅಗ್ನಿವೀರ್ ಇದ್ರಲ್ಲಿ 25% ರಿಟೈನ್ ಆಗ್ತಾ ಇದ್ದಾರೆ, 75% ರಿಟೈರ್ಡ್ ಆಗೋರಿಗೆ ಭತ್ಯೆ ಸಿಗ್ತಾ ಇದೆ. ಸುಮಾರು 11.25 ಲಕ್ಷ ನಿವೃತ್ತಿ ಭತ್ಯೆ ಸಿಗ್ತಾ ಇದೆ. ಮತ್ತೆ ಅವ್ರು ಏನು ಉದ್ಯೋಗದ ಅವಧಿಯಲ್ಲಿ ಇರ್ತಾರೆ, 30,000ದಿಂದ ಸ್ಯಾಲರಿ ಶುರುವಾಗಿ 40,000ವರೆಗೂ ಸಿಗುತ್ತೆ. ಅದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಟ್ ಕೂಡ ಇದೆ. ಅದಲ್ಲದೆ ಏನಾದ್ರೂ ಮರಣ ಹೊಂದಿದ್ರೆ ಆ ಟೈಮಲ್ಲಿ 1 ಕೋಟಿವರೆಗೂ ಕೂಡ ಅವರಿಗೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಹೀಗಾಗಿ ಅಗ್ನಿವೀರ್ ಇದಕ್ಕೆ ಯಾವುದೇ ರೀತಿ ಕೇಂದ್ರ ಸರ್ಕಾರದಿಂದ ಮೋಸ ಆಗಿಲ್ಲ, ತೊಂದರೆ ಆಗಿಲ್ಲ, ಒಳ್ಳೇದು ಕೂಡ. ದೇಶನ ಕಾಯೋ ಇದ್ರಲ್ಲಿ, ದೇಶನ ಭದ್ರತೆ ಇದ್ರಲ್ಲಿ, ಹೀಗಾಗಿ ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಮೇಡಮ್. ಅಗ್ನಿವೀರ್ ಸ್ಕೀಮ್ಗೆ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಇಟ್ಸ್ ನಾಟ್ ದಟ್ ಅವರಿಗೆ ಮೋಸ ಮಾಡಿಬಿಟ್ಟು ತಗೊಂಡ್ಬಿಟ್ಟು ನಿಮ್ಗೆ ತಗೊಂಡ್ಬಿಟ್ಟು 4 ವರ್ಷ ಮನೆಗೆ ಹೋಗಿ ಅಂತ ಹೇಳಲ್ಲ. ಒಂದು ನಿಮಿಷ ಇರಿ, ಅವ್ರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಸೇರೋರು ಗೊತ್ತಿರುತ್ತೆ. ಸೊ ಅಪ್ಲಿಕೇಶನ್ ಅವ್ರು ಸೇರ್ಕೊಂಡ್ಮೇಲೆ ವಾಟ್ ದೇರ್ ಇನ್ ಫಾರ್ ಅದು ಓನ್ಲಿ 25% ಅಬ್ಸರ್ವ್ ಮಾಡ್ತಾರೆ. ಉಳಿದವ್ರಿಗೆ ಪ್ಯಾರಾಮಿಲಿಟರಿ ಇದಕ್ಕೆ ಕೊಡ್ತಾರೆ. ಅಂಡ್ ದೆನ್ ದೇ ರಿಟೈರ್. ಅವರು 4 ವರ್ಷಕ್ಕೆ ಬಿಡೋ ಟೈಮಲ್ಲಿ ಲಂಸಮ್ ಅಮೌಂಟ್ ಕೊಡ್ತಾರೆ. MSMEಗಳು ಸ್ಟಾರ್ಟ್ ಮಾಡಿ ಕೊಡ್ತಾರೆ. ಈಗ ಭವ್ಯ ಒಂದು 10 ಸೆಕೆಂಡ್ ಪ್ರಶ್ನೆ, ಎಸ್ ಆರ್ ನೋ ಉತ್ತರ ಬೇಕು. ಭವ್ಯ ಅವರೇ
ಅಗ್ನಿವೀರ್ಗೆ ಜಾಯಿನ್ ಆಗಬೇಕು ಕಂಪಲ್ಸರಿ ಅನ್ನೋ ರೂಲ್ಸ್ ಅನ್ನೇನಾದ್ರೂ ತಂದಿದೆಯಾ, ಅಥವಾ ಅಗ್ನಿವೀರ್ ನಾನು ಆಗಬೇಕು ಆಗಬಾರ್ದು ಅನ್ನೋ ವಿವೇಚನೆಯನ್ನ ಅದಕ್ಕೆ ಅಪ್ಲೈ ಮಾಡೋ ಯುವಕ ಯುವತಿಯರಿಗೆ ಬಿಟ್ಟಿದ್ದಾರಾ? ಅಷ್ಟೇ, ಚಿಕ್ಕ ಆನ್ಸರ್ ಬೇಕು. ಸ್ಮಿತಾ ಅವರೇ, ನೀವಾಗ್ಲಿ ಇವ್ರಾಗ್ಲಿ ಜರ್ನಲಿಸಂ ಸೇರಿದಾಗ ನಿಮ್ಗೂ ಯಾರು ಜರ್ನಲಿಸಂ ಸೇರ್ಲೇಬೇಕು ಅಂತ ಹೇಳಿರ್ಲಿಲ್ಲ. ಆದ್ರೆ ಆದ್ರೆ ನಿಮ್ಗೆ ಯಾರಾದ್ರೂ ಬರೀ 4 ವರ್ಷ ಅಷ್ಟೇ ನಿಮ್ಗೆ, ಆಮೇಲೆ ನೀವು ಆಚೆನೆ ಹೋಗ್ಬೇಕು ಅಂದಿದ್ರೆ ಅದು ಹೇಳಿದ್ದಿದ್ರೆ ಅವರಿಗೆ ಪ್ಯಾಷನ್ ಇರೋದು ಆರ್ಮಿ. Who are you to take them out? They have a passion. ಅಗ್ನಿವೀರ್ ಬಿಟ್ಟು ಬೇರೆ ಆಪ್ಷನ್ ಇರಲ್ಲ. ಆರ್ಮಿಗೆ ಜಾಯಿನ್ ಆಗೋ ಆರ್ಮಿಗೆ ಜಾಯಿನ್ ಆಗೋ ಈ ವಿಚಾರನೂ ಕೂಡ ಭವ್ಯಜಿ ರಾಮಕೃಷ್ಣಜಿ ಇನ್ನೊಂದು ಪ್ರಮುಖ ಅಂಶದ ಬಗ್ಗೆ ಚರ್ಚೆ ಮಾಡೋಕಿದೆ. ಅಗ್ನಿವೀರ್ ಹಾಗೆ ಆರ್ಮಿ ವಿಚಾರವನ್ನ ಕೂಡ ಚರ್ಚೆಗೆ ಒಳಪಡಿಸಿದ್ದೀವಿ. ಯಾವುದು ಸರಿ ಯಾವುದು ತಪ್ಪು ವಾದ ಜನರ ವಿವೇಚನೆಗೆ ಬಿಟ್ಟು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.